ಪೂಜಾ, ಎಷ್ಟು ಚೆನ್ನಾಗಿದೆಯಲ್ಲ ಈ ಫೋಟೋ. ಹೌದು ಕಿಶನ್, ಲಕ್ಷ್ಮಿ, ಅಕ್ಕ, ನಾನು. ನೋಡು, ಈ ಫೋಟೋ ನೋಡ್ತಿದ್ದ ಹಾಗೆ ಆಟೋಮೆಟಿಕ್ ಆಗಿ ನನ್ನ ಮುಖದಲ್ಲಿ ಹೇಗ್ ನಗು ಬಂತು ಅಂತ. ಬೆಳಗ್ಗೆ ತಿಂಡಿ ಸ್ಕಿಪ್ ಮಾಡಿ 50 ರೂಪಾಯಿ ಉಳಿಸಿದ್ದೀನಿ. ಅದನ್ನು ಸೇರಿಸಿ ಒಳ್ಳೆ ಊಟ ಮಾಡ್ಬಿಡೋಣ. ಅರೆ, ನಾನು ದಿನ ಹೊರಗಡೆ ತಿಂದು ಜಾಸ್ತಿ ದುಡ್ಡು ಖರ್ಚು ಮಾಡ್ತಾ ಇದ್ದೀನಿ ಅಂತ ಅನಿಸ್ತಾ ಇದೆ. ಅಲ್ಲ, ಅಡುಗೆ ಮಾಡೋ ಐಟಮ್ಸ್ನೆಲ್ಲ ತಂದಿಟ್ಕೊಂಡ್ಬಿಟ್ರೆ ನಾಳೆಯಿಂದ ನಾನೇ ಅಡುಗೆ ಮಾಡ್ಬೋದಲ್ಲ. ಒನ್ ಟೈಮ್ ಇನ್ವೆಸ್ಟ್ ಮಾಡಿ ಆಮೇಲೆ ಉಳಿಸ್ಬೋದಲ್ಲ. ಎಸ್, ಲೆಟ್ಸ್ ಡೂ ದಟ್. ಭಾಗ್ಯ, ನಾನು ಆ ಸುಶೀಲಮ್ಮನ್ ನೋಡ್ಕೊಂಡ್ ಬರ್ತೀನಿ. ಪಾಪ ಅವ್ರ ಗಂಡನ್ ಹುಷಾರಿಲ್ಲಂತೆ ಕಣೆ, ಅದಕ್ಕೆ ನೀನು ಬೇಗ ಹೋಗಿ ಎಲ್ಲಾ ತರಕಾರಿನೂ ತಗೊಂಬ. ಸರಿ, ನೋಡಿ ಮಾಡಿ ತಗೊಂಡ್ಬಾ. ಆಮೇಲೆ ಎಷ್ಟು ಬೇಕೋ ಅಷ್ಟೇ ಸಾಕು, ಜಾಸ್ತಿ ಮಾತ್ರ ಸುತ್ತರಾಮ್ ತರಬೇಡ. ಸುಮ್ನೆ ಫ್ರಿಜ್ ಅಲ್ಲಿ ಇಟ್ರೆ ಆರೋಗ್ಯಕ್ಕೂ ಒಳ್ಳೇದಲ್ಲ, ಆಮೇಲೆ ರುಚಿನೂ ಇರಲ್ಲ. ಎಲ್ಲ ಪಟ್ಟಿ ಮಾಡ್ಕೊಂಡಿದ್ದಾನೆ. ಮಾಡ್ಕೊಂಡಿದ್ದೀನಿ. ಯಾವ್ದು ಮರಿ ಕುಡ್ದು ಇಲ್ಲ ಅತ್ತೆ, ಆಮೇಲೆ ಅದು ಮರ್ತೆ ಇದು ಮರ್ತೆ ಅನ್ನೋಂಗಿಲ್ಲ. ಇಲ್ಲ ಇದೆ. ಫ್ರೆಂಡು, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಗೆಳತಿ. ಫ್ರೆಂಡು, ಬೆಳಗ್ಗೆ ಯಾವ ಕಡೆ ಹೊರಟೆ? ಅದಾ, ಸ್ವಲ್ಪ ತರಕಾರಿ ತಗೊಂಡ್ ಬರೋಣ ಅಂತ ಹೊರಟಿದ್ದೆ. ತರಕಾರಿನ? ಯಾಕೆ? ಇದೇನ್ ಗೆಳತಿ ಹೀಗೆ ಕೇಳ್ತಾ ಇದ್ದೀರಾ? ತರಕಾರಿ ತಗೊಂಬಂದು ಇನ್ನೇನ್ ಮಾಡಕ್ಕಾಗತ್ತೆ, ಅಡ್ಗೆ ತಾನೆ. ನೀನ್ ಅಡಿಗೆ ಮಾಡ್ತಿದೀಯಾ? ಅದು ಎವ್ರಿ ಟೈಮ್ ಹೊರಗಡೆ ತಿಂತಾ ಇದ್ದೀನಿ, ಅದಕ್ಕೆ ತರಕಾರಿ ತಗೊಂಬಂದು ನಾನೇ ಮನೇಲಿ ಏನಾದ್ರು ಅಡ್ಗೆ ಮಾಡ್ಕೊಳ್ಳೋಣ ಅಂತ. ಅದಕ್ಕೆ ನೀನ್ ಯಾಕೆ ಹೋಗ್ತಿದೀಯಾ? ಇಲ್ಲೋಡು, ಒಂದ್ ಕೆಲ್ಸ ಮಾಡು, ನಿನಗ್ ಏನ್ ಬೇಕು ಅಂತ ಭಾಗ್ಯಂಗ್ ಹೇಳು. ಅವಳು ಈಗ ತರಕಾರಿ ತರಕ್ಕೆ ಹೋಗ್ತಾ ಇದ್ದಾಳೆ, ನಿನಗೂ ಸೇರ್ಸ್ ತರ್ತಾಳೆ. ಇಲ್ಲ ಗೆಳತಿ, ಬೇಡ, ಸುಮ್ನೆ ಅವ್ರಿಗೆ ಯಾಕೆ ತೊಂದ್ರೆ. ತೊಂದ್ರೆ ಎಂತದು? ಅದೇನ್ ಬೇಕೋ ಹೇಳು, ತಂದ್ಕೊಡ್ತಾಳೆ ಪಾಪ. ನೋ, ಅದೆಲ್ಲ ಏನು ಬೇಡ, ನಾನೇ ಹೋಗಿ ತಗೊಂಡ್ಬರ್ತೀನಿ. ಸರಿ ಆಯ್ತು, ಹೋಗ್ ಬನ್ನಿ. ಸಾರಿ ಅದೇವ್ರೆ, ಹೊರಡಿ. ಇಲ್ಲ ನೀವು ಹೊರಡಿ. ಇಲ್ಲ ಪರವಾಗಿಲ್ಲ. ಇಲ್ಲ, ನೀವು ಹೊರಡಿ. ಆಫ್ಟರ್ ಯು ಪ್ಲೀಸ್. ಅರೆ ಗೆಳತಿ, ಇನ್ನೊಂದು ವಿಷಯ. ಏನಾಯ್ತು ಫ್ರೆಂಡು? ಏನೋ ದೊಡ್ಡದಾಗಿ ಅಡ್ಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟೆ, ಪಾತ್ರೆಗಳೇ ಇಲ್ಲ. ನಿಮ್ ಮನೇಲಿ ತಗೋಬೋದಾ? ಅಷ್ಟೇ ತಾನೆ, ಅದಕ್ಕೇನಂತೆ, ಬೇಕಾದ್ ತಗೊಂಡು. ಅಯ್ಯ, ನಮ್ಮನೇಲಿ ಈ ಕರೆಂಟ್ ಅಲ್ಲಿ ಅಡಿಗೆ ಮಾಡ್ತಾರಲ್ಲ, ಅದಿದೆ. ಏನ್ ಹೇಳೋದು? ಇಂಡಕ್ಷನ್ ಸ್ಟವ್. ಅದೇ ಕಂಡಕ್ಟರ್ ಸ್ಟವ್ ಅದಿದೆ, ಅದನ್ನ ತಗೊಂಡು. ಸರಿ ಗೆಳತಿ. ಸಾರಿ, ಡಿಲೇ ಆಗ್ತಿದೆ ಅಂತ ಗೊತ್ತು. ಐ ವಿಲ್ ಬಿ ದೇರ್ ಇನ್ ಫ್ಯೂ ಮಿನಿಟ್ಸ್. ಓಕೆ, ಬಾಯ್. ಅರೆ, ಕೀ ಇಲ್ಲೇ ಇಟ್ಟಿದ್ನಲ್ಲ, ಎಲ್ಲೋಯ್ತು? ವಾಟ್ ದ ಹೆಲ್, ಮೀಟಿಂಗ್ ಬೇರೆ ಲೇಟ್ ಆಗ್ತಿದೆ. ಇಲ್ಲೇ ಕೀ ಇಟ್ಟಿದೆ, ಸಿಗ್ತಾ ಇಲ್ವಲ್ಲ? ಕೀ ಎಲ್ಲೋಯ್ತು? ಕೀನ ಲಾಸ್ಟ್ ಯಾರು ಯೂಸ್ ಮಾಡಿದ್ದು? ಓ ಗಾಡ್, ರಾತ್ರಿ ತಾಂಡವೇ ಲಾಕ್ ಓಪನ್ ಮಾಡಿದ್ದು. ಬೇರೆ ಕೀ ಕೂಡ ಅವನೇ ತಗೊಂಡೋಗಿದ್ದಾನೆ. ಎರಡು ಕೀ ತಗೊಂಡೋಗಿ ಏನ್ ಮಾಡ್ತಾನೆ ಅವನು? ಮೀಟಿಂಗ್ ಬೇರೆ ಲೇಟ್ ಆಗ್ತಿದೆ. ಓಕೆ, ಲೆಟ್ ಮಿ ಕಾಲ್ ಹಿಮ್. Hello, hi. Hi, Tandav. Hello. Good morning. Good morning. How are you? We are fine, Tandav. What about you? Doing great. Super. Okay, then. Let's start the meeting. Where is Adi? Adi brother won't be coming today. I'll be leading the meeting. Oh, is it? Good to hear that. Yeah. So I'll start with the business and the investment plan today. Okay?
Tandav, pick the call. Tandav, please pick the call. ಓ ಗಾಡ್, ಇವಳು ಬೇರೆ ಕಾಲ್ ಮಾಡ್ತಿದ್ದಾಳೆ. ಬಾಸ್ ಬೇರೆ ಮೀಟಿಂಗ್ ಅಲ್ಲಿ ಇರ್ತಾರೆ. ಇವತ್ತು ಮುಗೀತು ನನ್ ಕತೆ. ತಾಂಡು ಫೋನ್ ಎತ್ತು. ಆ previous slide ಗೆ ಮತ್ತೆ ಹೋಗಿ. Can you explain that once again? Yes, sir, sure. Previous slide. Okay. So in this, ಈ ಶ್ರೇಷ್ಠ ಏನಾಗಿದೆ? ಪದೇ ಪದೇ ಕಾಲ್ ಮಾಡಿ ಸಾಯ್ತಾ ಇದ್ದಾಳೆ. yes, sir. So, okay, sir. So manufacturing will be taken care completely by the India team. ತಾಂಡವ್, ಆ ಸ್ಲೈಡ್ ಅಲ್ಲಿ ಬೇರೆನೇ ಇದೆ. ನಾನು ಕೇಳಿದ್ದೆ ಬೇರೆ, ನೀವ್ ಹೇಳ್ತಿರೋದೇ ಬೇರೆ. Sorry, I'm sorry, sir, by mistake. I'll go back to the. About the shareholding, and he says something else, and you are saying something else. Yes, Tandu, there is a lot of difference. If it is going like this, I'm not into it. Sorry. No, sir, I can actually explain it. Yes, Tandav, ಹಾಗಿದ್ರೆ ಹೇಳಿ, ಈ ಡಿಫರೆನ್ಸಸ್ ಯಾಕೆ ಬರ್ತಾ ಇದೆ? No, that difference is. So, ಸಾರಿ ತಾಂಡವ್, ಇಟ್ಸ್ ನಾಟ್ ಡನ್. ನೀವೇನು ಪ್ರಿಪೇರ್ ಆಗದೆ ಬಂದಿರೋ ತರ ಕಾಣ್ತಾ ಇದೆ. ವಿ ಆರ್ ವೆರಿ ಡಿಸಪಾಯಿಂಟೆಡ್ ತಾಂಡವ್. ಅದು ಸರ್ ಆಕ್ಚುಲಿ ಸಾರಿ ಅದು ಸರ್ ಅದು ಈ ಸ್ಲೈಡ್ಸ್ ಎಲ್ಲ ಪ್ರಿಪೇರ್ ಮಾಡಿದ್ದು ಆದಿ ಬ್ರದರ್. ಸೊ ನಿಮ್ಗೆ ಏನೇ ಕ್ವೆಶನ್ಸ್ ಇದ್ರು ಆದಿ ಬ್ರದರ್ನ ಕೇಳಿದ್ರೆ ಅವರು ಕರೆಕ್ಟ್ ಆಗಿ ಆನ್ಸರ್ ಕೊಡ್ಬೋದು. ಓಕೆ ದನ್, ಇವತ್ತು ಮೀಟಿಂಗ್ ಮಾಡಿ ಏನು ಯೂಸ್ ಇಲ್ಲ. ಆದಿ ಯಾವಾಗ ಫ್ರೀ ಇದ್ದಾರೆ ಅಂತ ಹೇಳಿ ಅವತ್ತೇ ಮೀಟಿಂಗ್ ಇಟ್ಕೊಳ್ಳೋಣ. ತಾಂಡವ್, ಈಗ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನೆಕ್ಸ್ಟ್ ಟೈಮ್ ನೀವೇ ಮೀಟಿಂಗ್ನ ಲೀಡ್ ಮಾಡೋದಾದ್ರೆ ಪ್ಲೀಸ್ ಪ್ರಿಪೇರ್ ಆಗಿ ಬನ್ನಿ. ಇಷ್ಟು ದೊಡ್ಡ ಪ್ರಾಜೆಕ್ಟ್ ಬಗ್ಗೆ ಕೇಳಬೇಕಾದ್ರೆ ಬ್ಲ್ಯಾಂಕ್ ಆಗಿ ನಿಂತ್ಕೊಂಡ್ರೆ ತುಂಬಾ ಕಷ್ಟ ಆಗುತ್ತೆ. ಶ್ರೇಷ್ಠದಿಂದನೇ ಎಲ್ಲ ಆಗಿದ್ದು. ಇಡಿಯಟ್ಸ್. ಅತ್ತೆ ನೋಡು ಎಷ್ಟು ಚೆನ್ನಾಗಿ ಕಾಣಿಸ್ತಿದಾರಲ್ವಾ? ಇವ್ರು ನೋಡು. ಹೇಗಿದ್ಯಾ ನೋಡು ಪೂಜಾ, ಒಳ್ಳೆ ಝೂ ಅಲ್ಲಿರೋ ಪ್ರಾಣಿ ತರ ಇದೆಯಾ? ಏನು, ನಾನು ಝೂ ಅಲ್ಲಿರೋ ಪ್ರಾಣಿನ? ಇಲ್ಲಿ ನೋಡು, ಯಾವ್ದೋ ಝೂ ಇಂದ ತಪ್ಪಿಸ್ಕೊಂಡ್ ಬಂದಿರೋ ಪ್ರಾಣಿ ತರ ಇದೆ. ನೋಡು ನೋಡು ನೋಡು. ಇರ್ಲಿ ಬಿಡು ಪೂಜಾ, ಎಷ್ಟೇ ಆದ್ರೂ ನಿನ್ ಗಂಡನೇ ಅಲ್ವಾ? ಪೂಜಾ, ಈ ಫೋಟೋನ ದೊಡ್ಡದಾಗಿ ನಮ್ಮ ಮನೇಲಿ ಫ್ರೇಮ್ ಮಾಡಿ ಹಾಕ್ಸ್ಬೇಕಣೆ. ಇದೇ ಫೋಟೋದಲ್ಲಿ ನಾನು ಕೊನೆಯದಾಗಿ ನಕ್ಕಿದ್ದು ಅಂತಂದ್ರೆ, ಅದಾದ್ಮೇಲೆ ನನ್ ಮದ್ವೆ ಆಗ್ಬಿಡ್ತಲ್ಲ, ಆಮೇಲೆ ನಾನು ನಕ್ಕಿದ್ದೇ ಇಲ್ಲ. ಅಂದ್ರೆ ಏನ್ ನಿನ್ ಮಾತಿನ ಅರ್ಥ? ನನ್ ಮದ್ವೆ ಆದ್ಮೇಲೆ ನಿನ್ ಲೈಫಲ್ಲಿ ನಗುನೇ ಇಲ್ಲ ಅಂತನಾ?
ಅದನ್ನ ಬಾಯ್ ಬಿಟ್ಟು ಬೇರೆ ಹೇಳ್ಬೇಕಾ ಪೂಜಾ? ಸಾರಿ ಪೂಜಾ, ಕೂದಲು ಬಿಟ್ರೆ ನೆಕ್ಸ್ಟ್ ಫೋಟೋ ನೋಡ್ಬೋದು. ತೋರ್ಸು. ಪೂಜಾ, ಎಷ್ಟು ಚೆನ್ನಾಗಿದೆಯಲ್ಲ ಈ ಫೋಟೋ. ಹೌದು ಕಿಶನ್, ಲಕ್ಷ್ಮಿ, ಅಕ್ಕ, ನಾನು. ನೋಡು, ಈ ಫೋಟೋ ನೋಡ್ತಿದ್ದ ಹಾಗೆ ಆಟೋಮೆಟಿಕ್ ಆಗಿ ನನ್ನ ಮುಖದಲ್ಲಿ ಹೇಗ್ ನಗು ಬಂತು ಅಂತ. ಎಸ್ ಪೂಜಾ, ನಿಮ್ 3 ಜನರದ್ದು ಪ್ಯೂರ್ ರಿಲೇಶನ್ಶಿಪ್. ಅಕ್ಕ ತಂಗಿರು ಹೀಗೂ ಇರ್ಬೋದಾ ಅಂತ ಡೌಟ್ ಆಗುತ್ತೆ. ನಮ್ಮಲ್ಲಿ ಹಾಗಿಲ್ವಲ್ಲ ಅಂತ ಹೊಟ್ಟೆ ನೋರಿಯತ್ತೆ. ಅದೆಲ್ಲ ಕ್ರೆಡಿಟ್ಸು ನನ್ನ ಭಾಗ್ಯಕ್ಕಂಗೆ ಹೋಗ್ಬೇಕು ಕಿಶನ್. ಅವಳೇ ಎಲ್ಲಾನು ಸಂಭಾಳಿಸ್ಕೊಂಡು ಹೋಗ್ತಾಳೆ. ತಪ್ಪಾದಾಗ ತಿದ್ದಿ ತೀಡ್ತಾಳೆ. ಅವಳ ಬಗ್ಗೆ ಮಾತಾಡ್ತಾ ಇದ್ರೆ ಮಾತಾಡ್ತಾನೆ ಇರ್ತೀನಿ. ನೀನ್ ಮುಂದಿನ ಫೋಟೋ ತೋರಿಸು. ಅಕ್ಕ, ಅಮ್ಮ, ಅಪ್ಪ, ಅತ್ತೆ, ಗುಂಡಣ್ಣ, ಮಾವ, ತನ್ವಿ, ನಿಮ್ಮನ್ನೆಲ್ಲರನ್ನೂ ತುಂಬಾನೇ ಮಿಸ್ ಮಾಡ್ಕೋತಾ ಇದ್ದೀನಿ. ನೀವೆಲ್ಲ ನನ್ನ ಎಷ್ಟು ಆವರಿಸ್ಕೊಂಡ್ಬಿಟ್ಟಿದ್ದೀರಾ ಅಂದರೆ ನನಗೆ ಹೇಳೋಕ್ಕೆ ಆಗ್ತಿಲ್ಲ. ಅಷ್ಟು ನನ್ನಲ್ಲಿ ಬೆರೆತು ಹೋಗ್ಬಿಟ್ಟಿದ್ದೀರಾ. ನನಗೆ ನಿಮ್ಮನ್ನು ಬಿಟ್ಟಿರೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ. ನನ್ನ ದಿನಾನೇ ಕಂಪ್ಲೀಟ್ ಆಗಿದೆ ಅಂತ ಅನಿಸ್ತಾ ಇಲ್ಲ. ವಾವ್, ದಿಸ್ ಇಸ್ ಸೂಪರ್ ಪೂಜಾ.